ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ ಗೆಸ್ಟ್ ಇಷ್ಟ ಆಯ್ತು ಅಂತ ಕೇಳೋಣ. ಸಿನಿ ಮಾಸ್ಟರ್ ಗಿಲಿ ಚೆನ್ನಾಗಿ ಮಾಡಿದ್ಯಾ ನೀನು. ಏನಕ್ಕಂದ್ರೆ ಈ ಸಾಂಗ್ ಕಾಂಪ್ಲಿಕೇಶನ್ ಸಾಂಗ್ ಇದು ಆಕ್ಚುಲಿ. ಲಾಟ್ ಆಫ್ ರಿಲೀಸಸ್, ಲಾಟ್ ಆಫ್ ಹೋಲ್ಡ್, ಸ್ಲಿಪ್ಪಿಂಗ್, ಆಮೇಲೆ ಲಾಟ್ ಆಫ್ ಅಂದ್ರೆ ಈಗ ಓನ್ಲಿ ಗಿಲ್ಲಿ ಆಮೇಲೆ ಹನಿಷಾ ಆದ್ರೆ ಈಸಿ ಆಗಿರುತ್ತೆ, ಒನ್ ಟ್ರ್ಯಾಕ್ ಇರುತ್ತೆ. ಬಟ್ ಅರುಣ್ ಮಾಸ್ಟರ್ ಬಂದ್ಮೇಲೆ ಎಂಟೈರ್ ಪರ್ಫಾರ್ಮೆನ್ಸ್ ನಲ್ಲಿ ಒಂಚೂರು ಕನ್ಫ್ಯೂಷನ್ ಇತ್ತು ನಿನ್ನ ಐಸ್ ನಲ್ಲಿ. ಆ ಸ್ಟೈಲು ಮಾಸ್ಟರ್ ಎಮೋಷನ್ ಸ್ಟೈಲ್ ಆ ತರ ಸ್ಟೈಲ್ ಅದು. ಅವನದು ನಂಗೆ ಅನ್ಕೊಂಬಿಟ್ಟವಳೆ ಮಾಸ್ಟರ್, ಸ್ವಲ್ಪ ಬೇರೆ ತರ ಲುಕ್ ಮಾಡ್ತೀನಿ ಅಂತ ಕನ್ಫ್ಯೂಸ್ ಲುಕ್ ಅಲ್ಲೇ ಫುಲ್ ಕನ್ಫ್ಯೂಷನ್ ಅವನು. ನಾನು ಏನೋ ಮರ್ತೋಗ್ಬಿಡ್ತಾನಂದ್ರೆ ಅದು ಒಂದು ಸ್ಟೈಲ್ ಅಂತೆ ಅವನಿಗೆ. ಚೆನ್ನಾಗಿದೆ ಅಪ್ಪ ನಿಮ್ದು ಸ್ಟೈಲು. ಥ್ಯಾಂಕ್ ಯು ಮಾಸ್ಟರ್. ಅರುಣ್ ಮಾಸ್ಟರ್ ಚೆನ್ನಾಗಿದೆ, ಡಿಸೈನಿಂಗ್ ಚೆನ್ನಾಗಿತ್ತು, ಕಾಂಪೋಸಿಷನ್ ಚೆನ್ನಾಗಿತ್ತು, ಮೂಮೆಂಟ್ಸ್ ಚೆನ್ನಾಗಿತ್ತು. ಅಂಡ್ ದಿ ಬೆಸ್ಟ್ ಪಾರ್ಟ್ ವಾಟ್ ಐ ಲೈಕ್ ವಾಸ್ ಅನಿಶಾ ಟುಡೇ. ಸೂಪರ್, ಶಿ ವಾಸ್ ಫ್ಯಾಂಟಾಸ್ಟಿಕ್. ವೆರಿ ವೆರಿ ಹ್ಯಾಪಿ ಫಾರ್ ಯು. ಸೂಪರ್, ಐ ಲೈಕ್ ಟು ದ ಮೋಸ್ಟ್ ಇನ್ ದಿಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮಾಸ್ಟರ್. ಈಗ ನಮ್ಮ ಗೆಸ್ಟ್ ಹತ್ರನೇ ಕೇಳೋಣ. ಮಧು ಸರ್, ಗುರು ಶಿಷ್ಯರು ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಕೋಆರ್ಡಿನೇಷನ್ ಇತ್ತು, ಕೊರಿಯೋಗ್ರಫಿ ಎಲ್ಲ ಚೆನ್ನಾಗಿತ್ತು. ಕೀಪ್ ಇಟ್ ಅಪ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಈಗ ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ನನಗೆ ನಿಜವಾಗ್ಲೂ ಇಷ್ಟ ಆಯ್ತಪ್ಪ. ಯಾಕೆ ಆ ಸಾಂಗ್ ಮೂಡು ಹಂಗೆ ಇದೆ. ಅಂದ್ರೆ ಇದು ಫೇಲ್ಯೂರ್ ಸಾಂಗಾ ಇಲ್ಲ ಫ್ರಸ್ಟ್ರೇಷನ್ ಸಾಂಗಾ ಅಂತ ಏನು ಗೊತ್ತಿಲ್ಲ, ಬಟ್ ಇಟ್ ಸೌಂಡ್ಸ್ ಒಂಥರ ಹಂಗೆ ಇದೆ, ಇಂಟೆನ್ಸ್ ಇದೆ. ಅದರಿಂದ ಅದು ಲವ್ ಫೇಲ್ಯೂರ್ ಇದು ತಪ್ಪಾಗಲ್ಲ ನನ್ನ ಪ್ರಕಾರ. ಐ ಆಮ್ ವಿತ್ ಗಿಲ್ಲಿ ನಿಜವಾಗ್ಲೂ. ಅಂಡ್ ಅರುಣ್ ಮಾಸ್ಟರ್ ಸೂಪರ್ ಆಗಿತ್ತು. ಬಟ್ ಮಾಸ್ಟರ್ ಹೇಳ್ದಂಗೆ ಟುಡೇ ಅನಿಶಾ ವಾಸ್ ದ ಬೆಸ್ಟ್. ಭಾಳ ಅದ್ಭುತ. ಯಾಕಂದ್ರೆ ಸೆಂಟರ್ ಶಿ ಮೈಂಟೈನ್ ಎವ್ರಿ ಸ್ಟೆಪ್ ಇರ್ಬೋದು. ಅವರ ಆ ಫಾರ್ಮೆಟ್ ಬಂದಾಗ ಪರ್ಫೆಕ್ಟ್ ಆಗಿ ಎಲ್ಲೂ ಮಿಸ್ ಆದ ರೀತಿ ಚೆನ್ನಾಗಿ ಮಾಡಿದ್ರು. ಆಮೇಲೆ ವಿತ್ ದಿಸ್ ಬೋತ್ ಗೈಸ್ ಡ್ಯಾನ್ಸಿಂಗ್ ಇನ್ ದ ಮಿಡಲ್ ಇಸ್ ವೆರಿ ಡಿಫಿಕಲ್ಟ್, ಬಟ್ ಅಷ್ಟು ಅದ್ಭುತವಾಗಿ ಮಾಡಿದ್ರು ಟೋಟ್ಲಿ. ಆಮೇಲೆ ಆ ಕಲರ್ ಇರ್ಬೋದು, ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಅರುಣ್ ಮಾಸ್ಟರ್ ತುಂಬ ಚೆನ್ನಾಗಿ. ಆಮೇಲೆ ನಿಮ್ದು ಓಪನಿಂಗ್ ಸ್ಟಾರ್ಟಿಂಗ್ ಇತ್ತಲ್ಲ, ಇಟ್ ವಾಸ್ ಅಮೇಝಿಂಗ್, ಸೂಪರ್ ಆಗಿತ್ತು. ಆ ಸ್ಮೋಕ್ಲಿ ಏನೋ ಒಂದು ಕ್ರಿಯೇಷನ್ ಮಾಡಿದ್ರೆ ಇಟ್ ವಾಸ್ ಅಮೇಝಿಂಗ್. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ಗಿಲ್ಲಿ, ಇವತ್ತು ಕೊರಿಯೋಗ್ರಾಫರ್ ರೌಂಡ್ ಅರುಣ್ ಮಾಸ್ಟರ್ ಜೊತೆ ಡಾನ್ಸ್ ಮಾಡಿದ್ಯಾ. ಏನ್ ಹೇಳ್ತೀಯ ನಿಮ್ ಕೊರಿಯೋಗ್ರಾಫರ್ ಬಗ್ಗೆ? ಅಲ್ಲ, ಕೊರಿಯೋಗ್ರಾಫರ್ ಅಂದ್ರೆ ಏನಕ್ಕ? ಏನು ಕೊರಿಯೋಗ್ರಾಫರ್ ಅಕ್ಕ? ಪೆನ್ಸಿಲ್ ಅಳ್ಸು, ರಬ್ಬರು, DKD ಕೊರಿಯೋಗ್ರಾಫರ್ ಇಬ್ರು ಒಂದೇ ಅಕ್ಕ. ತಾನ್ ಸಾವಿತಾ ಇದ್ರು ಬೇರೆಯವ್ರ ತಪ್ಪು ಅಳಿಸ್ತಾ ಇರ್ತಾರೆ. ಏನ್ ಮಾಡಕ್ಕೆ? ಅಕ್ಕ ಇನ್ನೊಂದು ಪರ್ಸನಲ್ ಆಗಿ ಹೇಳ, ಮಿಕ್ಸಿ ಜಾರು DKD ಕೊರಿಯೋಗ್ರಾಫರ್ ಇಬ್ರು ಒಂದೇ ಅಕ್ಕ. ಯಾವಾಗ್ಲೂ ರುಬ್ತಾ ಇರ್ತಾರ ನಮ್ಮನ್ನ ಹಾಕಂದು. ಎಲ್ಲ ಗಿಫ್ಟ್ ಕೊಡ್ತಾ ಇದ್ರು ಅವ್ರ ಕೊರಿಯೋಗ್ರಾಫರ್ಗೆ. ನಾನು ಮಾಸ್ಟರ್ಗೆ ಒಂದು ಗಿಫ್ಟ್ ತಂದಿದ್ದೀನಿ. ಏನ್ ತಂದಿದ್ಯಾ? ನನ್ನ ಪ್ರೀತಿ ಅಂತೂ ನನಗೆ ಸಿಕ್ಕಿಲ್ಲ ಮಾಸ್ಟರ್. ತಗೊಳ್ಳಿ, ತಾಳಿ ಕೊಡ್ತಾ ಇದ್ದೀನಿ. ಏನಕ್ಕೆ ತಾಳಿ ಕೊಡ್ಬೇಕಂತ ಅನ್ಸ್ತು ನಿಂಗೆ? ಹೇಳುದಲ್ಲ ಮಾಸ್ಟರ್ಗೆ ನಾನು ತ್ಯಾಗ ಮಾಡ್ತಾ. ಅವ್ರು ನನ್ನ ಪ್ರೀತಿ ಅಂತೂ ಸಿಕ್ಕಿಲ್ಲ ಅಕ್ಕ. ನನ್ನ ಪ್ರೀತಿ ಪಡ್ಕೊಳಕಂತೂ ನನ್ನ ಕೈಲಾಗಿಲ್ಲ ಪಾಪ. ಇವ್ರಿಗಾರು ನಾನು ಎಲ್ಪ್ ಮಾಡುವಂತ ಅಕ್ಕ. ನಿನಗೆ ಪ್ರೀತಿ ಸಿಕ್ಕೇ ಸಿಗುತ್ತೆ. ಹೌದಾ ಅಕ್ಕ? ಅವಳಿಲ್ಲ ಅಂದ್ರೆ ಬೇರೆಯವ್ರು ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಅಕ್ಕ. ಯಾವತ್ತು ನಂಬಿಕೆ ಕಳ್ಕೊಬಾರ್ದಲ್ವ ಅಕ್ಕ? ಅಣ್ಣನೇ ಹೇಳಿಲ್ವಾ? ಈ ಕ್ಷಣ ಮೇಡಮ್ ಹೇಳಿದ ಮೇಲೆ ಗಗನಂಗೆ ಏನ ಹೇಳಕ್ ಇಷ್ಟಪಡ್ತೀಯ? ಆ ಪಟಾಕಿಗಳಿದ್ವಲ್ಲ, ಒಬ್ಬೊಬ್ರಿಗೂ ನನ್ನ ಪಟಾಕಿ ಕೊಡಕ್ಕೆ ಇಷ್ಟಪಡ್ತೀನಿ. ಇದು ದೀಪಾವಳಿ ಸ್ಪೆಷಲ್ ಗಿಲ್ಲಿ ಪ್ರಾಪರ್ಟಿ ಕಾಮಿಡಿ ನೆಕ್ಸ್ಟ್ ಲೆವೆಲ್. ಅವನೇನೋ ಪಂಚ್ ಹೇಳ್ಬೇಕು ಅಂತ ಹೋರಾಡ್ತಾವನ. ಮೈಕಾನ್ ಮಾಡ್ರಣ ಅವ್ನು ನಮ್ಮ ಇವನ್ ಚೆರಿದು. ಗಿಲ್ಲಿ ಅಣ್ಣ ಜಾಲಿ ಜಾಲಿ, ಮುಂದುವರ್ಸು. ಅಕ್ಕ, ಈ ಗಿರ್ಗಿಟ್ಲನ್ನ ತ್ರಿಸುಂಗ್ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳಿ? ಎಲಿಮಿನೇಷನ್ ಆದ್ರೂ ಸುತ್ತಿ ಇಲ್ಲಿಗೆ ಬಂದವಳು ಯಾಕೆ ಅವಳು? ಹಂಗೆ ಸುತ್ಕ ಹೋಗು. ಇದೇನಿದು ರಾಕೆಟ್? ಈ ರಾಕೆಟ್ ನ ಎಸ್ಸು ಕೊಡಕ್ಕೆ ಇಷ್ಟಪಡ್ತೀನಿ. ಯಾವಾಗ್ಲೂ ಹೈದರಾಬಾದ್ ಶೂಟಿಂಗ್ ಇದೆ, ಫ್ಲೈಟ್ ಬುಕ್ ಮಾಡ್ಬಿಟ್ಟಿದೀನಿ ಅಂತ ಮೇಲೆ ಇರ್ತಾಳೆ ಅಕ್ಕ ಯಾವಾಗ್ಲೂ ಅವಳು. ಎಲ್ಲಿ ಎಸ್ಸು? ನೆಕ್ಸ್ಟ್ ಕಡ ಈ ಆವಾಯ್ತಲ್ಲಕ್ಕ, ಇದೊಬ್ರು ಕೊಡ್ಲೇಬೇಕು. ಅದೇ ಸೀಮಾ. ಎಲ್ರು ಪರ್ಫಾರ್ಮೆನ್ಸ್ ಅಲ್ಲಿ ಎದ್ದಿಂದಕ್ಕೆ ನುಲಿತಾ ಇರ್ತಾಳೆ ಯಾವಾಗ್ಲೂ ಅಕ್ಕ. ಹೂಕುಂಡನ ನಾನು ನಮ್ಮ ಆರ್ಯವರ್ಧನ್ ಗುರುಜಿ ಕೊಡಕ್ಕೆ ಇಷ್ಟಪಡ್ತೀನಿ. ನಿಂತಲ್ಲೇ ಎಲ್ಲ ಸ್ಟೆಪ್ ಮಾಡ್ತಾ ಇರ್ತಾರೆ.
ಅಕ್ಕ ಆಟಮ್ ಬಾಂಬ್ ರಕ್ಷಿತಗೊಂಡ್ ಕೊಡ್ತೀನಿ. ಯಾವಾಗ ಬ್ಲಾಸ್ಟ್ ಆಯ್ತಾರ ಗೊತ್ತಿಲ್ಲ. ಒಂದ್ಸಲಿ ಬ್ಲಾಸ್ಟ್ ಆದ್ರೆ ನಾವ್ ಯಾರು ಇರಲ್ಲ. ಮ್ಯಾಚಿಂಗ್ ಡ್ರೆಸ್ ಬೇರೆ ಇವತ್ತು. ಏನೇ ಆದ್ರೂ ಅಕ್ಕ ಸರಪಟಕ್ಕೆ ನಿಮ್ಗೆ ಕೊಡ್ಬೇಕು. ಮಾತ ನಿಲ್ಸಲ್ವಲ್ಲ ಅಕ್ಕ. ನಾನ್ ಮಾತಾಡಿಲ್ಲ ಅಂದ್ರೆ ನೀನ್ ಸ್ಟಾರ್ ಎಲ್ಲೋ ಆಗಿರ್ತಿದ್ದೆ. ಹ್ಞೂ ಅಕ್ಕ. ಅಯ್ಯೋ ಅಕ್ಕ, ನಾನು ಪಾಸಿಟಿವ್ ಆಗಿ ಕೊಡ್ತಾ ಇರೋದು. ಪಾಸಿಟಿವ್ ಆಗಿ ನಾನು ತಗೊಂತ ಇದ್ದೀನಿ. ಗಗನಂಗೇನು ಪಟಾಕಿ ಕೊಡಲ್ವಾ? ಗಗನಂಗೆ ಟುಸ್ ಪಟಾಕಿ ಕೊಡ್ತೀನಿ. ನಾನಿಲ್ಲ ಅಂದ್ರೆ ಅವ್ಳು ಲೈಫ್ ಟುಸ್ ಪಟಾಕಿನೇ. ಎಲ್ಲರಿಗೂ ಹೇಳ್ದೆ ತಾನೆ, ನಿನಗ್ ಯಾವ ಪಟಾಕಿ ಕೊಡ್ತೀಯೋ? ಈ ಪಟಾಕಿಗಳನ್ನೆಲ್ಲ ಹಚ್ಚು ಬೆಂಕಿ ಕಡ್ಡಿನೇ ನಾನು ಅಕ್ಕ. ಮಾಸ್ಟರ್ ಲಕ್ಷ್ಮಿ ಪಟಾಕಿ ಕೊಡ್ತೀನಿ, ಯಾಕಂದ್ರೆ ಫಿನಾಲೆ ನಾವೇ ವಿನ್ ಆಗುದು. ಅದಕ್ಕೆ ಫಸ್ಟ್ 5 ಲಕ್ಷ 5 ಲಕ್ಷ 5 ಲಕ್ಷ. ಅಲ್ಲ ಮೇಡಮ್, ನನಗೊಂದು ಅವನು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ನಿಂತಿದ್ದ, ನಿಮಗ್ ನೆನ್ಪಿದ್ಯಾ? ಅರುಣ್ ಮಾತ್ರ ಸೋಲೋ ಅದೇನೋ ಹಿಂಗ್ ಹೊಗೆ ಬರೋ ತರದ್ ಮಾಡ್ತಾ ಇದ್ದ. ಇಲ್ಲಿ ನೋಡ್ತಾವನೆ, ಇದು ಏನ್ ಕನೆಕ್ಷನ್, ಎಲ್ಲಿಂದ ಬರ್ತೆ, ಏನೋ ಯೋಚನೆ ಮಾಡ್ತಾ ಇದ್ದೆ. ಅರುಣ್ ಮಾಸ್ಟರ್ ಅದ್ ಮಾಡ್ಬೇಕಾರೆ ಸತ್ಯವಲಿ ಇದು ಯಾವ್ದು ನನ್ಗೆ ಹೇಳಿಲ್ಲ ಅಕ್ಕ. ಇವರು ಅಲ್ಲಿ ಹಿಂದೆ ಚಂದ್ರಯಾನ ಕೊಯ್ತಾರಲ್ಲ, ಹಂಗೆ ಹಿಂದೆ ಒಂದ್ ಬ್ಯಾಗ್ ಕಟ್ಕೊಂಡು ಹೊಗೆ ಬರ್ತದ. ನಾನು ಇದ್ಯಾವಾಗ ಗೊತ್ತಾಯ್ತದು ಇದು. ಅಲ್ಲಿ ಶುರುವಾಗಿದ್ ಮಾಸ್ಟರ್ ಕನ್ಫ್ಯೂಷನ್ ಲುಕ್. ಅವನ್ಗೆ ಥ್ರೂ ಔಟ್ ಪರ್ಫಾರ್ಮೆನ್ಸ್ ಅವ್ನ್ ಕನ್ಫ್ಯೂಸ್ಡ್ ಆಗೇ ಬರ್ತಾ ಇದ್ದ. ಈಗ ಮಧು ಸರ್ ಬಂದಿದ್ದಾರೆ, ಅವ್ರಿಗೆ ನಿಲ್ ಮಿಮಿಕ್ರಿ ಟ್ಯಾಲೆಂಟ್ ಏನಾದ್ರು ತೋರ್ಸು. ಅಕ್ಕ ಬೇಡ, ಒಂದೆರಡು ಹೇಳು ಪರವಾಗಿಲ್ಲ. ನಮ್ಮವರು ನಿಜವಾಗ್ಲು ಗಿಲ್ಲಿ ನಟ ಈ ಸ್ಟೇಜ್ ಮೇಲೆ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಅವನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾವನೆ. ಹೌದು. ಹಿಂಗೆ ಒಳ್ಳೇದಾಗ್ಲಿ. ಸರ್ ಯಾರು ಸರ್ ಇದು ಕಂಡಿಡಿದೆ ಸರ್? ಗಿಲ್ಲಿ ತರ ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ಕರ್ಕೊಂಡ್ ಸಿಕ್ಸ್ಬಿಟ್ರೆ ಗೊತ್ತಾಗಿಲ್ವಾ ಸರ್? ನಮ್ಮೂರು ಗ್ರಾಮ ಪಂಚಾಯತಿ ಮೆಂಬರ್ ಅವ್ರು ಮಿಮಿಕ್ರಿ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಟೈಮ್ ಬರ್ತೀನಿ ಇರು. ನಿನ್ ಗ್ರಾಮ ಪಂಚಾಯತಿಗೆ ಹಾಕೊಳ್ತೀನಿ ಟೂರು. ಅಲ್ಲಿ ನೀನು ಹೇಳ್ತಾ ಬರ್ತೀನಿ. ಅವ್ನು ಯಾವನ ಹೇಳಿದವರು ಅದನ್ನ ಹೇಳಿಸ್ಲಿಲ್ಲ ಅಂದ್ರೆ ನೀನನ್ ಬಿಡಲ್ಲ. ಇವತ್ತಿನ ದಿವಸ ಅಲ್ಲಿ ಬಂದು ನೆನ್ಪು ಮಾಡಿಸ್ತೀನಿ. ಅವ್ರ ಅಡ್ರೆಸ್ ಎಲ್ಲ ತಗೊಳ್ರಪ್ಪ, ಯಾರು ಕೊಡ್ರಿ. ಐತೆ